ಪ್ರಿಯ ವಿದ್ಯಾರ್ಥಿಗಳೇ, ಬನ್ನಿಕೋಡ್ KPS ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಥಮ PUCಯ ತರಗತಿಯಲ್ಲಿ ಇವತ್ತು ನಾವು ಅರ್ಥಶಾಸ್ತ್ರದ ಈ ತರಗತಿಯಲ್ಲಿ ಒಂದು ಅಂಕಗಣಿತೀಯ ರೇಖಾ ನಕ್ಷೆಗಳನ್ನು ಯಾವ ರೀತಿ ನಾವು ಈ ಕೋಷ್ಟಕವನ್ನು ಬಳಸಿ ಮಾಡಬಹುದು ಅನ್ನೋದು ನೋಡಿದ್ದೀವಿ. ಇಲ್ಲಿ ವಲಯವಾರು ವಾರ್ಷಿಕ ಬೆಳವಣಿಗೆ ದರಗಳನ್ನು ನೀಡಲಾಗಿದೆ ಶೇಕಡಾವಾರು ಪ್ರಮಾಣದಲ್ಲಿ. ವರ್ಷ ಕೃಷಿ ಅಂದರೆ ಪ್ರಾಥಮಿಕ ವಲಯ ಕೃಷಿ, ಮಾಧ್ಯಮಿಕ ವಲಯ ಕೈಗಾರಿಕೆ ಮತ್ತು ತೃತೀಯ ವಲಯ ಸೇವೆಗಳ ಬೆಳವಣಿಗೆ ದರಗಳನ್ನು ತೋರಿಸಲಾಗಿದೆ. 2014-15 ಇಸ್ವಿಯಲ್ಲಿ ಕೃಷಿಯ ಬೆಳವಣಿಗೆ ದರ ಸಾಕಷ್ಟು ಏರಿಳಿತಗಳನ್ನು ಒಳಗೊಂಡಿದೆ. ಕೈಗಾರಿಕಾ ಬೆಳವಣಿಗೆ ದರ ಒಮ್ಮೆ ಮಾತ್ರ ಏರಿಕೆಯಾಗಿ ಕ್ರಮೇಣ ಏನಾಗಿದೆ, ಡಿಕ್ಲೈನ್ ಆಗ್ತಾ ಹೋಗಿದೆ. ಸೇವಾ ವಲಯ ಮಾತ್ರ ಗಮನಾರ್ಹ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಹೋಗಿದೆ. ಇದನ್ನು ನಾವು ಒಂದು ರೇಖಾ ನಕ್ಷೆಯಲ್ಲಿ ಈ ರೀತಿ ನಾವು ಬಿಡಿಸಬಹುದು ಅನ್ನೋದನ್ನು ನಾನು ಇಲ್ಲಿ ತೋರಿಸಿದ್ದೇನೆ. OX ಅಕ್ಷದಲ್ಲಿ ವರ್ಷಗಳನ್ನು ನಮೂದಿಸಲಾಗಿದೆ, OY ಅಕ್ಷದಲ್ಲಿ ಬೆಳವಣಿಗೆ ದರಗಳನ್ನು ತೋರಿಸಲಾಗಿದೆ. ವರ್ಷ ಮೊದಲನೇ 2014-15ರಲ್ಲಿ ಕೃಷಿಯ ಬೆಳವಣಿಗೆ ದರ ಆರಂಭದಲ್ಲಿ 5% ಇತ್ತು, ಕೈಗಾರಿಕೆ 9% ಇತ್ತು, ಸೇವೆಗಳು 12% ಇತ್ತು. ಕೊನೆಗೇನಾಗಿದೆ, ನಾವು ಈ ವಾರ್ಷಿಕ ಬೆಳವಣಿಗೆ ದರಗಳನ್ನು ನೋಡ್ತಾ ಹೋದಂತೆಲ್ಲ ಕೃಷಿ ಹಲವು ಏರಿಳಿತಗಳನ್ನು ಒಳಗೊಂಡಿದೆ. ಕೈಗಾರಿಕಾ ವಲಯ ಕ್ರಮೇಣ ಇಳಿಮುಖವಾಗ್ತಾ ಹೋಗಿದೆ, ಆದರೆ ಸೇವಾ ವಲಯ ಸ್ವಲ್ಪ ಇಳಿಮುಖ ಆಗ್ತಾ ಹೋದರೂ 2019-20ರಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿದೆ. ವಲಯವಾರು ಒಂದು ವಾರ್ಷಿಕ ಬೆಳವಣಿಗೆ ದರಗಳನ್ನು 3 ಅಂಕಗಣಿತೀಯ ರೇಖಾ ನಕ್ಷೆಗಳನ್ನು ಬಳಸಿ ಯಾವ ರೀತಿ ಚಿತ್ರಿಸಬಹುದು ಅದನ್ನು ರೇಖಾ ನಕ್ಷೆಯಲ್ಲಿ ನೋಡಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.